ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ಮನ್ನು ನೋಡ್ತಿದ್ದಂಗೆ ನಂಗೊಂದು ಏನೋ ಹೇಳ್ಬೇಕು ಅನ್ಸಾಕತೈತಿ. ಹೇಳ್ರಪ್ಪ, ನೀವೇನು ಹೇಳಿದ್ರು ಕೇಳ್ತೀನಿ, ಹೇಳಿ. ಹೌದೌದು, ಎಲ್ಲವರೆಗೂ ನಾವು ಹೇಳೋದೆಲ್ಲ ಕೇಳ್ತೀರ. ಗೆದ್ದ ಮೇಲೆ ನಾವು ಹೇಳ್ತಾನೇ ಇರ್ತೀವಿ, ನೀವು ಕೇಳಿಸ್ಕೊಳ್ಳೋದೇ ಇಲ್ಲ. ಗೆದ್ದೆ ಗೆಲ್ಲುತ್ತೆ ಕುರ್ಚಿ, ಗೆದ್ದೆ ಗೆಲ್ಲುತ್ತೆ ಕುರ್ಚಿ, ದೃಷ್ಟಿ ತೆಗ್ಸಿ ವಿತ್ ಮಿರ್ಚಿ. ಸೌಕರ್ಯ, ನಿಮ್ ಬಗ್ಗೆ ಮಾತು ನನಗೊಂದು ನೆನಪು ಬರತೈತಿ, ಹೇಳೇನ್ರಿ? ಹೇಳ, ಯಾಕೆ ತಡೆ ಮಾಡ್ತಿ? ಸೇವೆ ಮಾಡಾಕ ಆ ದೇವ್ರು ಕೊಡ್ತಾನ ನಿಮ್ಗ ಏಜ್. ದೇವ್ರು ನಮ್ ಸೇವೆ ಮಾಡಕ್ಕೆ ನಿಮ್ಗೆ ಕೊಡ್ತಾನೆ ಏಜ್. ನಿಮ್ಮ ಹೆಸರಿನಾಗ ರಕ್ತದಾನ ಮಾಡಿ ನಾವು ಕಟ್ಕೋತೀವಿ ಬ್ಯಾಂಡ್. ಯಾಕಪ್ಪ ನನ್ನ ಮೇಲೆ ನಿಮ್ಗೆ ಇಷ್ಟೊಂದು ಪ್ರೀತಿ? ನಿಮ್ಮ ಈ ಪ್ರೀತಿ ನೋಡಿ ನನ್ನನ್ನ ಮೂಕನಾಗಿ ಮಾಡ್ತಾ ಇದ್ಯಪ್ಪ. ಶಕ್ರು, ನೋಡಪ್ಪ, ಇದನ್ನ ದುಡ್ಡು ಅನ್ಕೋಬೇಡಿ, ನನ್ನ ಪ್ರೀತಿಯ ಕಾಣಿಕೆನಪ್ಪ. ಬಲ್ಲ ಶಂಕರು, ಕುರ್ಚಿ ಪಕ್ಷಕ್ಕೆ, ಕುರ್ಚಿ ಪಕ್ಷಕ್ಕೆ, ಕುರ್ಚಿ ಪಕ್ಷಕ್ಕೆ, ಕುರ್ಚಿ ಪಕ್ಷಕ್ಕೆ. DJ boys, stop the music. ಈಗ ಅವ್ರು ಹೋಗಾಯ್ತಲ್ಲ, ಈಗಲಾದ್ರೂ ಹಾಲು ಕೊಡ್ರಯ್ಯ. ಶಿವಪ್ಪನ 2 ಮಿನಿಟ್ ತಡ್ರಿ, ಈಗ ಬ್ಯಾರೆ ಪಕ್ಷದವ್ರು ಬರ್ತಾರ. ಏನ ಬರಾಕತ್ತಾರೋ? ಬಂದ್ರ ಪಾರ್ಟಿ ಚೇಂಜ್. ಪಿಂಗಣಿ ತಗೊಂಡ್ರೋಗೋ. ಅಷ್ಟು ಬೇಗ ಪಾರ್ಟಿ ಚೇಂಜ್ ಮಾಡ್ತೀಯಾ? ಅಯ್ಯೋನಾ, ಗೆದ್ದ ಮೇಲೆ ಅವರ ಪಾರ್ಟಿ ಚೇಂಜ್ ಮಾಡ್ತಿರ್ಬೇಕಾದ್ರ ಕೆಲಸ ನಾವ್ ಯಾಕ್ರಿ ಪಾರ್ಟಿ ಚೇಂಜ್ ಮಾಡ್ಬಾರ್ದು? ಹಿಡ್ಕೊಡಿ. ಬರ 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 ಇದೇಂಗ್ರಿ ನಿಮ್ ಕೈಯಾಗ ಬಂದ್ ಕುಂತು ಕುರ್ಚಿ ಪಕ್ಷ ತಗೊಂಡು ಏನ ಬಂದ್ರು? ಮಿಕ್ಸಿ ಪಕ್ಷಕ್ಕೆ, ಮಿಕ್ಸಿ ಪಕ್ಷಕ್ಕೆ, ಮಿಕ್ಸಿ ಪಕ್ಷಕ್ಕೆ, ಮಿಕ್ಸಿ ಪಕ್ಷಕ್ಕೆ. ಬನ್ರಪ್ಪ ಬನ್ರಿ. ವಯಸ್ಸಲ್ಲಿ ಚಿಕ್ಕವರಾದ್ರೂ ನೀವೇ ನನಗೆ ತಂದೆ ತಾಯಿ ಸಮಾನ. ತಂದೆ ತಾಯಿನ ಆಯ್ತು ಬಿಡ್ರಿ, ಅಡ್ಜಸ್ಟ್ ಮಾಡ್ಕೋತೀವಿ. ಮಿಕ್ಸಿ ಪಕ್ಷಕ್ಕೆ. ಏನ ನಿಮ್ಮ ಕೊಡಿ ಅಂತ ಮೀಸಿ ನೋಡಿದ್ರ ನನ್ನ ತಲೆಯಾಗೊಂದು ಮಾತು ಬರಾಕತೈತ್ರಿ, ಹೇಳೇನ್ರಿ? ಹೇಳಪ್ಪ. ಹಬ್ಬ ಹರಿದಿನಕ್ಕ ಮನೆಗೆ ಬರ್ತಾರ ನೆಂಟ್ರು, ಈ ಪ್ರಸಕ್ತ ರಾಜಕಾರಣಕ್ಕೆ ನೀವ ಪಂಟ್ರು. ಅಣ್ಣ, ನಿಮ್ಮ ಖಾಲಿ ತಲೆ ನೋಡ್ತಿದ್ರ ನನ್ನ ತಲೆಯಾಗ ಒಂದು ಮಾತು ಬರಾಕತ್ತೈತಿ, ಹೇಳೇನ್ರಿ ಅಣ್ಣ? ಹೇಳಪ್ಪ. ಕಾಡಲ್ಲಿರೋ ಹುಲ್ಲು ತಿನ್ನುತ್ತೆ ಜಿಂಕೆ, ಕಾಡಲ್ಲಿರೋ ಹುಲ್ಲು ತಿನ್ನುತ್ತೆ ಜಿಂಕೆ, ಹಿಂಗೆ ಲಕ್ಷ ದಾಟ್ಲಿ ನಿನ್ನ ಜನಸಂಖ್ಯೆ. ಅಲ್ಲ, ನಿಮ್ ಹಿಂದೆ ಇರೋ ಜನಸಂಖ್ಯೆ. ನೀವೆಲ್ಲ ಓಟಾಗಿ ಗೆಲ್ಸಿದ್ರೆ 1 ಲಕ್ಷ ಏನು 2 ಲಕ್ಷ ಮಾಡ್ಕೊಂತೀನಿ ನನ್ನ ಹಿಂದೆ. ನೀವೆಲ್ಲರೂ ನನಗೆ ಓಟ್ ಹಾಕ್ಬೇಕು, ಸರಿನಾ? ಅರ್ಥ ಆಯ್ತು. ತಗೊಳ್ಳಿ, ನಿಮ್ ಏರಿಯಾ ಅಭಿವೃದ್ಧಿಗೆ ಇಟ್ಕೊಳ್ಳಿ, ನನಗೆ ಓಟ್ ಹಾಕ್ಬೇಕು. ಬರ್ಲಾ? ಮಾನ ಹರಾಜ್ ಹಾಕೋದ್ ನೋಡಿದೀನಿ, ನೀವು ಅಭಿಮಾನನೇ ಹರಾಜ್ ಆಗ್ತಾ ಇದ್ದೀರಲ್ರು. ಇದು ಅನ್ಯಾಯ, ಅಧರ್ಮ, ಅನೀತಿ. ಬೇಡ, ಬೂತ್ ಹೋಗಿ ತಗೋತೀನಿ. 3 ಪಕ್ಷಕ್ಕೆ, 3 ಪಕ್ಷಕ್ಕೆ. ಅಮ್ಮ, ಸ್ಕೂಲಲ್ಲಿ ಗೇಮ್ಸ್ ಪೀರಿಯಡ್ಗೆ ಅಂತ ಆಟ ಆಡಕ್ ಬಿಡ್ತಾರಲ್ಲ, ತುಂಬಾ ವಿಶ್ರಮ. ನಂಗಂತೂ ತುಂಬಾ ಸುಸ್ತಾಗುತ್ತೆ, ಅದಕ್ಕೆ ಒಂದ್ ಹ್ಯಾಟ್ ಕೊಡ್ಸು. ಅಯ್ಯೋ, ಅಷ್ಟೇ ತಾನೇ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಇವತ್ತು ಓಟ್ ಕೇಳಕ್ಕೆ ಅಂತ ಕಲರ್ ಟೋಪಿಗಳನ್ನ ಹಾಕೊಂಡು ತುಂಬಾ ಜನ ಬರ್ತಾರೆ. ಅವ್ರ ಹತ್ರ ದಿನಕ್ಕೊಂದ್ ಕಲರು ಅನ್ನೋ ಹಾಗೆ ಎಲ್ಲ ಕಲರು ತೆಗೆದಿಟ್ಕೋತೀನಿ, ಸರಿನಾ? ಅಮ್ಮ ಗಿರಿಜಮ್ಮ, ಮಾವ, ಮಧ್ಯಾಹ್ನ ನನಗೆ ಅಡಿಗೆ ಮಾಡಬೇಡಮ್ಮ. ಯಾಕೆ ಮಾವ? ಇವತ್ತು ನಮ್ಮ ಲಾಫಿಂಗ್ ಕ್ಲಬ್ ಅಲ್ಲಿ ಫ್ಯಾನ್ ಪಕ್ಷದವರು ಬಾಳೆ ಎಲೆ ಊಟ ಏರ್ಪಾಡು ಮಾಡ್ಕೊಂಡಿದಾರಮ್ಮ. ಅಪ್ಪ, ಊಟ ಆದ್ಮೇಲೆ ವಿಳೆದೆಲೆ ತಿನ್ಬೋದು, ಬಾಳೆ ಎಲೆ ಹೆಂಗ್ ತಿನ್ನಕ್ಕಾಗುತ್ತೆ? ಅಯೋಗ್ಯ. ಬಾಳೆ ಎಲೆನೇ ಊಟ ಅಲ್ಲಪ್ಪ, ಬಾಳೆಯ ಎಲೆಯ ಮೇಲೆ ಊಟ ಅಂದೆ. ಅಪ್ಪ, ಇದೆಲ್ಲ ತಪ್ಪಪ್ಪ. ಯಾಕಪ್ಪ? ಹೇಳ್ತೀನಿ ಕೇಳ.
ಈ ಫ್ಯಾನ್ ಪಕ್ಷದವ್ರು ಇದಾರಲ್ಲ ಅವರು ಸರಿ ಇಲ್ಲ, ನಿಂತಲ್ಲೇ ಸುತ್ತಾ ಇರ್ತಾರೆ, ಒಂದ್ ಹೆಜ್ಜೆನು ಮುಂದೆ ಇಡಲ್ಲ. ಊಟ ಹಾಕ್ಸ್ಬಿಟ್ಟು ಕಡೆಗೆ ಅನ್ನೋದ್ರು ಅದು ಇದು ಅಂತ ನಮ್ಮನ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ನಮ್ ಕೈಲಿ ಓಟ್ ಹಾಕ್ಸ್ಕೋತಾರೆ. ನಮ್ಮನ್ನ ಈಟರ್ಸ್ ಮಾಡಿ ಅವರು ಚೀಟರ್ಸ್ ಆಗ್ತಾರೆ. ವಿ ಶುಡ್ ನಾಟ್ ಬಿಲೀವ್ ದೆಮ್. ಅಲ್ಲ ರೀ, ನಿಮಗ್ ಯಾರು ಏನೇ ಕೊಟ್ರು ಸಮಸ್ಯೆ ಅಂತ ಯಾಕೆ ಅನ್ಸುತ್ತೆ? ಫ್ರೀ ಆಗ್ತಾನೆ ಕೊಡ್ತಿದ್ದಾರೆ, ತಗೊಳ್ಳೋಣ ಬಿಡಿ. ಓ ಗಿರಿ, ಫ್ರೀ ಆಗಿ ಏನ್ ಕೊಡ್ತಾ ಇಲ್ಲ, ಆ ದುಡ್ಡು ನಮ್ಮಿಂದ ಕದ್ದಿರೋದೆ. ಆ ದುಡ್ಡನ್ನ ನಮ್ಮ ಮೇಲೆ ಖರ್ಚು ಮಾಡಿ ಮತ್ತೆ ದುಡ್ಡು ಕದಿಯಕ್ಕೆ ಅಧಿಕಾರಕ್ಕೆ ಕೂರ್ತಾರೆ. ಅದಕ್ಕೆ ನಾವು ಪ್ರಾಮಾಣಿಕವಾಗಿರೋರ್ನೇ ಆರಿಸಿ ಕಳಿಸ್ಬೇಕು. ಅಯ್ಯ, ದಾಸರು ಹೇಳಿಲ್ವೇ, ಕೆರೆಗೆ ನೀರನ್ನು ಕೆರೆಗೆ ಚಲ್ಲಿ ಅಂತ. ಅವರೇನು ಅವ್ರ ಮನೆಯಿಂದ ತಂದು ಕೊಡ್ತಾರ? ನಾವು ಕೊಟ್ಟ ದುಡ್ಡನ್ನೇ ನಮಗೆ ವಾಪಸ್ ಕೊಡ್ತಾರೆ. ಅಲ್ಲಪ್ಪ ಹೋಗಲ್ಲ ಅಪ್ಪ ಕೇಳಿಸ್ಕೊ. ಬರೀ ಒಂದು MLA ಎಲೆಕ್ಷನ್ ಗೆಲ್ಲೋದಕ್ಕೇನೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ನೀರ್ ಖರ್ಚು ಮಾಡ್ದಂಗೆ ಖರ್ಚು ಮಾಡ್ತಾರೆ. ಆಮೇಲೆ ಗೆದ್ದ ಮೇಲೆ ಆ ದುಡ್ಡನ್ನ ವಸೂಲಿ ಮಾಡೋದಕ್ಕೆ ನಮ್ಮ ಟ್ಯಾಕ್ಸ್ ಅನ್ನ ದುರುಪಯೋಗ ಮಾಡ್ಕೋತಾರೆ. ಆ ದುಡ್ಡು ಯಾವ್ದು? ನಾವು ಕಷ್ಟಪಟ್ಟು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿರೋ ದುಡ್ಡು. ನಾನು ಆಟ ಆಡುವಾಗ ಬೆವರು ಸುರಿಸ್ತೀನಿ, ಆದ್ರೆ ನಂಗೆ ಯಾರು ದುಡ್ಡೇ ಕೊಟ್ಟಿಲ್ಲ. ಇದೆಲ್ಲ ನಿನಗೆ ಅರ್ಥ ಆಗ್ಬೇಕು ಅಂದ್ರೆ ನಿನಗೆ 18 ವರ್ಷ ಆಗಬೇಕು. 18 ವರ್ಷ ಆದ್ಮೇಲೆ ನಿನಗೆ ವೋಟರ್ ಐಡಿ ಕೊಡ್ತಾರೆ. ಆಗ ನಿಯತ್ತಾಗಿರೋರ್ಗೆ ಮಾತ್ರ ವೋಟ್ ಹಾಕ್ಬೇಕು. ಓಕೆ? ಗಿರೇ ಕೇಳಿಸ್ಕೋ, ನೋಟಾಗಿ ವೋಟ್ ಹಾಕಿದ್ರು ಪರವಾಗಿಲ್ಲ, ನೋಟ್ ಇಸ್ಕೊಂಡು ವೋಟ್ ಹಾಕ್ಬಾರ್ದು. ಆಮೇಲೆ ಅವ್ರು ಏನೇನೋ ಆಸೆ ತೋರಿಸ್ತಾರೆ, ಕೇಳಬೇಡ. ಏನೇನೋ ಕೊಡ್ತಾರೆ, ಇಸ್ಕೋಬೇಡ. ಇಸ್ಕೊಳ್ಳಿ. ಬೇಡ ಅಂತ ಹೇಳ್ತಾ ಇದ್ದೀನಿ. ಊಟದ ಬಾಕ್ಸ್ ಇಸ್ಕೊಳ್ಳಿ. ರೀ, ನೀವಂತೂ ತರಲ್ಲ, ಯಾರಾದ್ರೂ ಕೊಟ್ರೆ ಅದನ್ನು ಬೇಡ ಅಂತೀರಾ. ಒಳ್ಳೆ ಕತೆ ನಿಮ್ಗೆ. ಕಾಸು ಕೊಡೋ ಪಾರ್ಟಿಗಳಿಗೆ ಓಟು ಹಾಕಲೇಬಾರದು. ಹಾಕಪ್ಪ, ಜಿಪ್ ಹಾಕಪ್ಪ. ಓ ನಂದು. ನಂಗೆ ಕಾಲ ಹೇಳಿಕ? ಸಾರಿ, ನೋವಾಯ್ತಾ? ಇಲ್ಲ, ಸುಮ್ಮನೆ ಕಿಡ್ತಿದೆ. ಗಿರೇ, ಎಲ್ಲಿವರೆಗೂ ನಮ್ ಜನ ದುಡ್ಡಿಸ್ಕೊಂಡು ಓಟ್ ಹಾಕ್ತಾರೋ ಅಲ್ಲಿವರೆಗೂ ನಮ್ ದೇಶ ಉದ್ಧಾರ ಆಗಲ್ಲ. ಕಾಸು ಕೊಟ್ಟರು, ಆಸೆ ಇಟ್ಟರು. ಮತದಾರ ಬಂಧುಗಳೇ, ನಿಮ್ಮ ಕಣ್ಣಲ್ಲಿ ನೀರ್ ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತಾನೇ ಬರುತ್ತೆ. ನೋಡಿ, 10 ನನ್ನ ರಕ್ತ ಕಣ್ಣೀರು ನೀರ್ ಕಣ್ಣೀರ್ ಆಗ್ಬಿಟ್ಟಿದೆ. ಅದ್ರ ಬಣ್ಣ ಸಹಿತ ಬದಲಾಗ್ಬಿಟ್ಟಿದೆ. ಮತದಾರ ಬಂಧುಗಳೇ, ಆಹಾ, ನಮ್ಮ ನಾಯಕರು ಎಂತ ತ್ಯಾಗಿಗಳು! ಹೊಡಿರಿ ಚಪ್ಪಾಳೆ! ಎಷ್ಟು ಪಕ್ಷಕ್ಕೆ ಅಂತ ಸಪೋರ್ಟ್ ಮಾಡ್ತಿರೋ? ಶಿವಪ್ಪಣ್ಣ, ವೋಟಿಂಗ್ ಮೆಷಿನ್ದಾಗ ಯಾರ್ಯಾರ್ದು ಹೆಸರು ಇರ್ತೈತೋ ಅವ್ರೆಲ್ರಿಗೂ ಸಪೋರ್ಟ್ ಮಾಡೋದೇ. ಎಲೆಕ್ಷನ್ ಮುಗಿಯ ತನಕ ಎಲ್ಲರೂ ನಮ್ಮವರ ಪಕ್ಕ. ನೀವು ನಮ್ಗೆ ವೋಟ್ ಹಾಕಿ ಅಧಿಕಾರಕ್ಕೆ ತಂದ್ರೆ ಮುಂದಿನ ವರ್ಷ ಇದೇ ಹನುಮಂತನ ಗುಡಿನ ಉದ್ಧಾರ ಮಾಡ್ತೀವಿ. ಆಹಾ, ಎಂತ ತ್ಯಾಗಿಗಳು ನಮ್ಮ ನಾಯಕರು! ಹೊಡಿರಿ! ನಮ್ಮನ್ನೆಲ್ಲ ಉದ್ಧಾರ ಮಾಡೋನೆ ಅವನು. ಇವನು ಅವನನ್ನೇ ಉದ್ಧಾರ ಮಾಡ್ತಾನಂತ. ಶಿವಪ್ಪಣ್ಣ, ಸ್ವಲ್ಪ ಸುಮ್ಮನೆ ನಿಂತ್ಕೊಡ್ರಿ. ಸುತ್ತಮುತ್ತ ಇರೋರೆಲ್ಲ ಅವ್ರ ಕಡೆಯವ್ರ. ನನ್ನನ್ನ ನಂಬಿ ಮತ ಬಾಂಧವ್ರೆ, ಈ ಹನುಮಂತನ ಗುಡಿಯನ್ನು ಒಂದು ತೀರ್ಥಕ್ಷೇತ್ರವನ್ನಾಗಿ ಮಾಡ್ತೀನಿ. 108 ಅಡಿ ಗೋಪುರ ಕಟ್ಟಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಪ್ರಮಾಣ ಮಾಡ್ತಿದ್ದೀನಿ. ಆಹಾ, ನಮ್ಮ ನಾಯಕರು ಎಂತ ಮಹಾನ್ ತ್ಯಾಗಿಗಳು! ಮತ್ತೇಕ್ ನೋಡ್ತಿದ್ದೀರಾ? ಹೊಡಿರಿ! ಸ್ವಾಮಿಗಳೇ, 5 ವರ್ಷದ ಮುಂಚೆನೂ ಇದೇ ಮಾತು ಹೇಳಿದ್ರಿ, ಆಮೇಲೆ ಪತ್ತೇನೇ ಇಲ್ಲ. ಅವನೊಬ್ಬ ಮಿಡಲ್ ಕ್ಲಾಸ್ ವಿಕೆಟು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವು ಮುಂದುವರಿಸಿ. ಹೋದ್ ಸಲ ನಾವ್ ಇದೇ ಮಾತು ಕೊಟ್ಟಿದ್ವಿ ನಿಜ, ಆದ್ರೆ ಆ ಭಗವಂತ ಅವನ್ ಸೇವೆ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡ್ಲಿಲ್ಲ. ಯಾಕೆಂದ್ರೆ ನಮ್ ನಾಯಕರು ಹೀನಾಯವಾಗಿ ಸೋತಿದ್ರು. ಮತ್ತೇನ್ ನೋಡ್ತಿದ್ದೀರಾ? ಹೊಡಿರಿ! ನೋಡಿ, ನನಗೆ ಇದು ಒಂದೇ ಒಂದು ಅವಕಾಶ ಕೊಡಿ. ಆ ಭಗವಂತ ಸತ್ಯವಾಗ್ಲು ನಾನು ಜೀರ್ಣೋದ್ಧಾರ ಮಾಡೇ ಮಾಡ್ತೀನಿ. ಆಹಾ, ಅವ್ರು ಹೇಳೋದಕ್ಕೂ ಇವ್ರು ಕೇಳೋದಕ್ಕೂ ಸರಿಯಾಗಿದೆ. ಏನಾದ್ರೂ ಮಾಡ್ಬೇಕಲ್ಲ. ಅಂಟಮಂದ್ರ, ಈ ಕಡೆ ಸ್ವಲ್ಪ ಕೇಳಿ. ಶಿವಪ್ಪಣ್ಣ, ಸ್ವಲ್ಪ ಸುಮ್ಮಿರಿ. ಏನೋ ಮಾತಾಡ್ಲಿಕ್ಕೆ ಹೋಗಿ ಎಡವಟ್ ಮಾಡಕ್ ಹೋಗ್ಬೇಡ್ರಿ. ಶಟಪ್. ಸಮಾಜ ದಿಕ್ ತಪ್ತಾ ಇದೆ, ಅದನ್ನ ಸರಿಯಾದ ದಾರಿಗೆ ತರೋದು ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ ನನ್ನ ಕರ್ತವ್ಯ. ಡೋಂಟ್ ಡಿಸ್ಟರ್ಬ್. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಅಜ್ಜಿ ಆಂಟಿಯರೇ, ಇವ್ರನ್ನ ನಂಬಿ ಹಾಕಿದ್ರೆ ಮತ, ನಮ್ಮನ್ನ ಕಾಪಾಡಕ್ಕೆ ಭೂಮಿಗೆ ಬರಬೇಕು ಭಗವಂತ. ಯಾರಾದ್ರು ನಮ್ಮ ಪಕ್ಷ ಬಗ್ಗೆ ಅಗ್ರವಾಗಿ ಮಾತಾಡೋಣ.
ಆಹಾ ಎಂತ ಹೋಗ್ಬಿಟ್ಬಿಟ್ಟ. ಹೊಡಿರಿ ಹೊಡಿರಿ ಚಪ್ಪಾಳೆ. ಕುರ್ಚಿ ಪಕ್ಷಕ್ಕೆ ಕುರ್ಚಿ ಪಕ್ಷಕ್ಕೆ. ಸದ್ಯ ಸಡನ್ ಆಗಿ ನನ್ನ ತಲೆಗೆ ಭಗವಂತನ ಕೊಳ್ಳಲ್ಲಿದ್ದ ಹಾವು ಬಂತು. ಇಲ್ಲ ಅಂದಿದ್ರೆ ನನ್ನ ತಲೆ ನಂಜುಂಡೇಶ್ವರನಿಗೆ ಈಡ್ಗಾಯ ಹೊಡೆದಂಗೆ ಆಗ್ಬಿಟ್ಟಿರೋದು. ಅಬಾಬಾಬಾಬಾ, ಸೋ ಮೆನಿ ಹ್ಯಾಂಡ್ಸ್. ಓ ಮೈ ಗಾಡ್. ಕರ್ದಿಯ ಶಿವಪ್ರಸಾದ್. ಭಗವಂತ ಭಗವಂತ ಭಗವಂತ, ತುಂಬಾ ದಿವಸದಿಂದ ಸಿಗ್ಲೇ ಇಲ್ಲ ನೀನ್ ನನ್ಗೆ. ನನ್ನ ಮೇಲೆ ಕೋಪನಾ? ಇಲ್ಲ ಇಲ್ಲ, ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಳಲ್ಲ. ಫ್ಯಾಮಿಲಿ ಟ್ರಿಪ್ ಹೋಗಿರ್ಬೇಕು ಅಲ್ವಾ, ಅದಕ್ಕೆ ಬಿಸಿ ಇರ್ತೀಯ. ನೀವೇ ನನ್ನ ಕುಟುಂಬ. ನಿಮ್ಮೊಳಗಿರೋ ನನಗೆ ನೀವೆಲ್ಲೇ ಹೋದ್ರು ನನಗೂ ಅದೇ ಫ್ಯಾಮಿಲಿ ಟ್ರಿಪ್ ಅಲ್ವಾ? ಚೆನ್ನಾಗಿ ಹೇಳಿದೆ. ನಮ್ಮಂತ ಮಿಡ್ಲ್ ಕ್ಲಾಸ್ ಜನ ಫ್ಯಾಮಿಲಿ ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನಿಂಗ್ ಮಾಡ್ತೀವಿ, ಎಕ್ಸಿಕ್ಯೂಷನ್ನೇ ಆಗಲ್ಲ. ನಮ್ಮ ಹತ್ರ ಸ್ಪೆಂಡ್ ಮಾಡೋದಕ್ಕೆ ಸಮಯ ಇದೆ, ಸಹಕಾರ ಇಲ್ಲ. ಸುಮಾರು ಜನ ಎಲೆಕ್ಷನ್ ಟೈಮು ಅಂತ ಹಣ ಮಾಡ್ಕೋತಿದ್ದಾರೆ. ನೀನು ಹಾಗೆ ಮಾಡ್ಕೋಬೋದಲ್ವಾ? ಭಗವಂತ, ನೀನು ಏನ್ ಮಾತು ಹೇಳ್ತಾ ಇದ್ದ? ನೀನು ನನ್ನ ಪರೀಕ್ಷೆ ಮಾಡ್ತಾ ಇದೀಯಾ? ಎಕ್ಸಾಮಿನೇಷನ್? ನೋ 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 ನೋ. ಜೀವ ಹೋದ್ರೂ ಸರಿ, ನಾನು ಅನ್ಯಾಯದ ಹಣನ ಮುಟ್ಟೋದಿಲ್ಲ. ಪಾಪ ನನ್ನ ಹೆಂಡತಿ ಸುಮಾರು ದಿವಸದಿಂದ ಟಿವಿ, ಮಿಕ್ಸಿ, ಫ್ಯಾನು ಅಂತ ಕೇಳ್ತಾನೆ ಇದ್ಲು. ನನ್ನ ಕೈಲಿ ಕೊಡ್ಸಕ್ಕಾಗಿರ್ಲಿಲ್ಲ. ಈಗ ಅವ್ರು ಫ್ರೀಯಾಗಿ ಕೊಟ್ರು ಅಂತ ಮನೆಗೆ ತಂದು ಬಿಡ್ತಾಳೆ. ಅದನ್ನೇ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನೀನ್ ಒಳ್ಳೆ ನೀನ್ ಮಾಡ್ದಿರೋ ಕೆಲ್ಸನ ನಿನ್ ಹೆಂಡತಿ ಮಾಡಿದಾಳೆ ಅಂತ ಅಸೂಯೇನ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಭಗವಂತ. ಅವಳು ಕೇಳಿದ್ದನ್ನೆಲ್ಲ ಕೊಡಿಸಿ ಹಾರ್ದಿಕ ಶುಭಾಶಯಗಳು ಅಂತ ಹೇಳಬೇಕು ಅನ್ಕೋತೀನಿ. ಆದರೆ ಆರ್ಥಿಕ ಸಹಾಯ ಇಲ್ಲದೆ ಸುಮ್ಮನಾಗ್ತೀನಿ. ಇದನ್ನ ಗಿರಿಜಾ ಕೂಡ ಅರ್ಥ ಮಾಡ್ಕೋಬೇಕಲ್ವಾ? ನಾನು ಹೇಳ್ತಾನೆ ಇದ್ದೀನಿ, ಅನ್ಯಾಯದಿಂದ ಬಂದಿರೋ ವಸ್ತುಗಳನ್ನ ಮನೇಲಿ ಇಟ್ಕೋಬಾರ್ದು ಅಂತ. ಕೇಳ್ತಾನೆ ಇಲ್ಲ ಅವಳು. ನಮ್ಮಪ್ಪ ಕೂಡ ಅವಳು ತಾಳಕ್ಕೆ ತಕ್ಕಂತೆ ಕುಣಿತಾರೆ. ನಾನು ಏನ್ ಮಾಡ್ಲಿ? ನೀನೇ ಹೇಳು, ನಮ್ದು ಅಲ್ದಿರೋದಕ್ಕೆ ಆಸೆ ಪಡೋದು ತಪ್ಪಲ್ವಾ? ಆಸೆನ ಬಿಡಬೇಕು ಅನ್ನೋ ಭಾವನೆನೂ ಕೂಡ ಆಸೆನೇ ಅಲ್ವಾ ಶಿವಪ್ರಸಾದ್? ಈ ಆಸೆ ಅನ್ನೋದು ಯೋಗ್ಯತೆಗೆ ಅನುಗುಣವಾಗಿ ಬರುವಂಥದ್ದು. ಅದಕ್ಕೆ ಮೀರಿದ್ದು ದುರಾಸೆ ಆಗುತ್ತೆ. ಬೇಕು ಅನ್ನೋದ್ರಲ್ಲಿ ಸ್ವಾರ್ಥ ಇಲ್ಲ, ಬೇಕೇ ಬೇಕು ಅನ್ನೋದ್ರಲ್ಲಿದೆ ಸ್ವಾರ್ಥ. ನಾನು ಗಳಿಸ್ತೀನಿ ಅನ್ನೋದ್ರಲ್ಲಿಲ್ಲ ಸ್ವಾರ್ಥ, ನಾನು ಕಿತ್ಕೋತೀನಿ ಅನ್ನೋದ್ರಲ್ಲಿದೆ ಸ್ವಾರ್ಥ. ಹಾಗಾದ್ರೆ ನಾನು ಸರಿಯಾದ ದಾರಿಲೇ ಇದ್ದೀನಿ ಅಲ್ವಾ ಭಗವಂತ? ಆದ್ರೆ ಇದು ನಮ್ಮ ಮನೆಯವ್ರಿಗೆ ಯಾವಾಗ ಅರ್ಥ ಆಗುತ್ತೋ ಏನೋ. ಶಿವಪ್ರಸಾದ್, ಜೀವನದ ಪಾಠನ ಕೆಲವರು ನೋಡಿ ತಿಳ್ಕೊತಾರೆ, ಕೆಲವರು ಕೇಳಿ ತಿಳ್ಕೊತಾರೆ. ಅನುಭವಿಸಿಯೇ ತಿಳ್ಕೋಬೇಕು ಅನ್ನೋರಿಗೆ ಆ ವ್ಯವಸ್ಥೆನೂ ಆಗುತ್ತೆ. ಒಟ್ಟಿನಲ್ಲಿ ನೀ ನನ್ನನ್ನು ಮೆಚ್ಕೊಂಡಿಯಲ್ಲ, ಅಷ್ಟು ಸಾಕು. ಇದೇ ಥರ ನನ್ನ ಹೆಂಡ್ತಿನೂ ನನ್ನನ್ನು ಅರ್ಥ ಮಾಡ್ಕೊಂಬಿಟ್ರೆ ಸರಿ. ಭಗವಂತ, ನನಗೆ ಆಫೀಸಿಗೆ ಟೈಮ್ ಆಯಿತು. ಮ್ಯಾನೇಜರ್ ಸುಮ್ಮನೆ ಕೂಗಾಡ್ತಾನೆ. ಬರ್ತೀನಿ ಅಂದಾಗೆ ನಿಮ್ಮ ಕಡೆ ಎಲ್ಲ ಹೇಗೆ ಎಲೆಕ್ಷನ್ ಜೋರ? ಅಯ್ಯೋ, ನಾನು ನೋಡು, ನಿನಗೆ ಅಪೋಸಿಷನ್ನೇ ಇಲ್ಲ. ನೀನೊಂಥರ ಅವಿರೋಧ ಆಯ್ಕೆ. ಕಣ ಕಣದಲ್ಲೂ ಇರೋ ನೀನು ಯಾಕೆ ಕಣಕ್ಕಿಳಿತೀಯ ಅಲ್ವಾ? ಬಾಯ್ ಭಗವಂತ. ರಾಮಯ್ಯ, ನೀನು ಸ್ವಲ್ಪ ಫ್ರೀ ಇದ್ರೆ ಕಾಫಿ ಕೊಡ್ತೀಯಾ ಪ್ಲೀಸ್? ರಾಮಯ್ಯನವ್ರು ಅಜ್ಗಳಾಕಿ ಊರುಗಳಿಗೆ ಹೋಗ್ಬಿಟ್ಟವನೆ. ಯಾಕೆ, ಅವ್ರ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ತಾನೆ? ಅಂಥದ್ದೇನಾಗಿಲ್ಲ ಶಿವು. ಸ್ವಂತ ಊರು ಬಿಟ್ಟು ಬೇರೆ ಊರಲ್ಲಿ ಕೆಲಸ ಮಾಡೋರನ್ನ ಎಲೆಕ್ಷನ್ ಟೈಮ್ನಲ್ಲಿ ದುಡ್ಡು ಕೊಟ್ಟು ಕರ್ಸ್ಕೋತಾರಲ್ಲ, ಇದು ಅದೇ ಕೇಸ್. ಅಲ್ಲ, ವೋಟ್ ಹಾಕಕ್ಕೆ ಎಲೆಕ್ಷನ್ ದಿವಸ ಹೋಗ್ಬೇಕು, ಊರಿಗೆ ಮುಂಚೆ ಯಾಕೆ ಹೋಗ್ಬೇಕು? ದುಡ್ಡುಗಳು ಮಾಡಕಪ್ಪ ಗೊತ್ತಾಗಲ್ಲ. ಹೇಳ್ತೀನಿ ಕೇಳ್ಕ. ಎಲೆಕ್ಷನ್ ಟೈಮ್ಗಳಲ್ಲಿ ಕ್ಯಾನೋಸ್ಗಳಿಗೆ ಹೋಗಿ ಜೈಕರ್ಗಳು ಹಾಕ್ಬಿಟ್ರೆ ಕಾಲೇಜ್ ಇಷ್ಟೊಂದು ದುಡ್ಡು ಕೊಡ್ತಾರಪ್ಪ. ನಮ್ಮ ಊರುಗಳಲ್ಲಿ ಬೈಕ್ ಹಳ್ಳಿಗಳು ನೋಡ್ಬೇಕು ನೀನು. ಜೀಗಲ್ಗಳ ಬಿದ್ದೈತ್ಯಾ, ತಲೆಕ 1000 ರೂಪಾಯಿಗಳು, ಪೆಟ್ರೋಲ್ಕ 500 ರೂಪಾಯಿಗಳು, ಜೊತೆಗೆ 3 ಹೊತ್ತು ಒಟ್ಟು ಊಟಗಳು, ಒಟ್ಟು 1500 ರೂಪಾಯಿಗಳು. ನಮ್ಮ ಊರುಗಳ ಕಡೆ ಎಲೆಕ್ಷನ್ ಮುಗಿಯೋ ಗಂಟ ಯಾರು ಕೂಲಿ ಆಗ ಸಿಕ್ತಿಲ್ಲಪ್ಪ. 1500 ರೂಪಾಯಿ ಸಂಪಾದನೆ ಲೆಕ್ಕ ಹಾಕು. 1000?
500 ರೂಪಾಯಿಗಳು ಜೊತೆಗೆ 3 ಹೊತ್ತು ಒಟ್ಟು ಊಟಗಳು ಬೈಕ್ಯಾ? ಏಯ್ ಚೇಚೆ, ಇದು ಅನ್ಯಾಯ, ಅಕ್ರಮ. ಅಷ್ಟೇನಾ? ದಡ್ಡ ಕಷ್ಟನೇ ಪಡಂಗಿಲ್ಲ. ಪಕ್ಷದ ಫ್ಲಾಗ್ ಕೊಡ್ತಾರೆ, ಶಾಲ್ ಕೊಡ್ತಾರೆ, ಕ್ಯಾಪ್ ಕೊಡ್ತಾರೆ, ಹಾಕೊಂಡು ಹೋಗ್ತಾ ಇರೋದೆ. ಅವಾಗ ಜೈ ಅನ್ಬೇಕು. ಅಷ್ಟ್ ಮಾಡಿದ್ರೆ ಸಂಜೆ ಅಷ್ಟರಲ್ಲಿ 2,500 ರೂಪಾಯಿ ಎಣಿಸ್ತಾ ಇರೋದೆ. ಈ ಪಕ್ಷದ ಪ್ರಚಾರಕ್ಕೆ ಖರ್ಚು ಮಾಡೋ ದುಡ್ಡನ್ನ ಜನಗಳ ಕಷ್ಟ ಖರ್ಚು ಮಾಡಿದ್ರೆ ನಮ್ ದೇಶ ಎಷ್ಟೊತ್ತಿಗೆ ಯಾವಾಗ್ಲೂ ಉದ್ಧಾರ ಆಗಿರೋದು. ಅಯ್ಯ ಸುಮ್ಕಿರಿ ಮಾರ್ಗಿಯವ್ರೆ, ಇವ್ರ ಪಕ್ಷಗಳ ಅಧಿಕಾರಕ್ಕೆ ಬಂದ್ಬಿಟ್ರೆ ದೇಶ ನಾಶ ಆಗ್ಬಿಡುತ್ತೆ. ಅದೇ ನಮ್ ಪಕ್ಷಗಳ ಅಧಿಕಾರಿಗಳು ಬಂದ್ಬಿಟ್ರೆ ಹಂಗೆ ಉದ್ದುದಕ್ಕೆ ಉದ್ಧಾರಗಳಾಗ್ಬಿಡುತ್ತೆ. ನಾನು ನೋಡಿದೀನಿ. ನಿಮ್ ದರಿದ್ರ ಪ್ಯಾನ್ ಪಕ್ಷದ ಕಥೆನೇ ಎಷ್ಟು. ಅದೇ ನಮ್ ಕುಕ್ಕರ್ ಪಕ್ಷ ಬಂದ್ರೆ ದೇಶ ಎಲ್ಲೋ ಹೋಗ್ಬಿಡುತ್ತೆ. ಮುಚ್ಚಾಲೆ, ನನಗ್ ಗೊತ್ತಿಲ್ಲ ನಿಮ್ ಕುಕ್ಕ ಪಕ್ಷ ನಿಕ್ಕ ಕಥೆಗಳು. ವಾರ ಪೂರ್ತಿ ನೈಟು ಡೇ ಹುಡುಗರುಗಳು ಮಗ ಸೆಂಡ್ ಮೇಲೆ ಲಿಂಕು, ಮಗ ಸೆಂಡ್ ಮೇಲೆ ಲಿಂಕ್ಗಳು ಅಂತ ಹಾವುಗಳು ಕೊಟ್ಟಿದ್ದು 2 GB ಇಂಟ್ರೆಸ್ಟ್ ನಿಮ್ ಫ್ಯಾನ್ ಪಕ್ಷದವ್ರೇನ್ ಸಾಚಾನ? ಅಲ್ಲ ಶಿವು, ಇವ್ರ ಫ್ಯಾನ್ ಪಕ್ಷದವರು ಯಾವ್ಯಾವ ಊರಲ್ಲಿ ಯಾರ್ಯಾರ ಮನೆ ಬಾಗ್ಲು ತಟ್ಟಿದ್ದಾರೆ ಅಂತ ಊರಿಗೆ ಗೊತ್ತು, ನಿನಗೂ ಗೊತ್ತು ತಾನೆ. ನಮ್ ಕುಕ್ಕರ್ ಪಕ್ಷದ ಬಗ್ಗೆ ಬಂದ್ರೆ ಚೆನ್ನಾಗಿರಲ್ಲ. ನಮ್ ಫ್ಯಾನ್ ಪಕ್ಷದ ಬಗ್ಗೆ ಮಾತಾಡಿದ್ರೆ ಕುಕ್ಕರ್ಗಳಿಗೆ ವಿಸಿಟ್ ಹೋಗ್ಬಿಡ್ತೀನಿ. ನಾನು ನಿನ್ ಫ್ಯಾನ್ ರೆಕ್ಕೆ ಕಿತ್ತಾಕ್ಬಿಡ್ತೀನಿ, ಹೊಡ್ಬಿಡ್ತೀನಿ, ಕಿತ್ತಾಕ್ಬಿಡ್ತೀನಿ, ಹೊಡ್ಬಿಡ್ತೀನಿ, ಕೈ ಹಾಕೊಂಡಿರೋ ಟಪರ್ಗಳ ತರ ಆಡ್ತಾ ಇದ್ದೀರಾ, ಇನ್ಶರ್ಟ್ ಮಾಡ್ಕೊಂಡಿರೋ ಇಡಿಯಟ್ಸ್. ರಾಜಕೀಯ ವ್ಯಕ್ತಿಗಳು ಹೊರಗೆ ಜಗಳ ಆಡಿದ್ರು ಒಳಗ್ ಚೆನ್ನಾಗೇ ಇರ್ತಾರೆ. ಆದ್ರೆ ಅಭಿಮಾನಿಗಳೇ ಹೊರಗೂ ಜಗಳ ಆಡ್ತಾರೆ, ಒಳಗೂ ಜಗಳ ಆಡ್ತಾರೆ. ಈ ಅಭಿಮಾನನ ಅವ್ರ ತಂದೆ ತಾಯಿ ಮೇಲೆ ತೋರಿಸಿದ್ರೆ ವೃದ್ಧಾಶ್ರಮಗಳು ಕಡಿಮೆ ಆಗುತ್ತೆ. ಅಭಿಮಾನ ಅನ್ನುವುದು ಹನುಮಂತನಿಗಿದ್ದಂತೆ, ಶ್ರೀರಾಮಚಂದ್ರನಂಥವರ ಮೇಲೆ ಇದ್ದರೆ ಹೊಳೆಯುತ್ತೆ, ಇಲ್ಲದಿದ್ದರೆ ಕೊಳೆಯುತ್ತೆ. ಸುಭಾಷಿತ. ನಾನು ಕಾಫಿ ಕೇಳಿದೆ ತಪ್ಪಾಗೋಯ್ತಲ್ಲ. ಕಾಫಿಯಲ್ಲಿ ಸ್ಟಾರ್ಟ್ ಆಗಿ ಕಾಳಗದಲ್ಲಿ ಎಂಡ್ ಆಗೋಯ್ತು. ಎಲೆಕ್ಷನ್ ಆಗೋವರೆಗೂ ಕಾಫಿನೇ ಕೇಳಬಾರ್ದು. ಇವತ್ತು ನಮ್ ಸಂಘದ ಚೀಟಿ ಏನು ಕಟ್ಟೋದಿರ್ಲಿಲ್ವಲ್ಲ, ಮತ್ತ್ಯಾಕೆ ಕರೆದಿದ್ದಾರೆ? ಚೀಟಿ ವಿಷಯ ಬಿಡು ಗಿರಿಜಾ. ಇವತ್ತೊಬ್ರು ಪುಣ್ಯಾಡ್ಗಿತಿ ನಮ್ ಸಂಘಕ್ಕೆ 1 ಲಕ್ಷ ಕೊಡ್ತಾ ಇದಾರೆ. 1 ಲಕ್ಷನಾ? ಹ್ಞೂ ಗಿರಿಜಾ, ನಮ್ ಸಂಘದಲ್ಲಿ 5 ಜನ ಇದೀವಿ. ಒಬ್ಬೊಬ್ರಿಗೂ 20-20 ಸಾವಿರ ಸಿಗುತ್ತೆ. ಯಾರ ಪುಣ್ಯಾದ್ಗಿತಿ? ನಮಸ್ಕಾರ. ನೀವೆಲ್ಲ ಚೆನ್ನಾಗಿದ್ದೀರಾ? ಅಂದಾಗೆ ನೀವು ಒಂದು ಹೆಣ್ಣು, ನಾನು ಕೂಡ ಒಂದು ಹೆಣ್ಣು. ಒಂದು ಹೆಣ್ಣಿನ ಮನಸ್ಸು ಇನ್ನೊಂದು ಹೆಣ್ಣಿಗೆ ಅರ್ಥ ಆಗೋದು. ಅದಕ್ಕೋಸ್ಕರ ನಿಮ್ಮಂತ ಹೆಣ್ಮಕ್ಳು ಕಷ್ಟನ ತೀರಿಸ್ಬೇಕು ಅಂತ ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ಗೆ ನಿಂತಿದ್ದೀನಿ. ಓ, ಅದಕ್ಕೋಸ್ಕರನಾ ನೀವು ನಮ್ಮ ಸಂಘಕ್ಕೆ ದುಡ್ಡು ಕೊಡ್ತಿರೋದು? ಅದಕ್ಕೋಸ್ಕರ ಅಂತ ಅಲ್ಲ. ಹೆಣ್ಮಕ್ಳು ಮನೆಯಲ್ಲಿ ಬಟ್ಟೆ ಹೊಲ್ಕೊಂಡು ಅಗರಬತ್ತಿ ಹೊಸ್ಕೊಂಡು ಗಂಡ ಮಕ್ಕಳು ಅಂತ ತುಂಬಾ ಕಷ್ಟ ಪಡ್ತೀರಾ ಅಲ್ವಾ? ಹಾಗೆ ನಿಮ್ಗೆ ನಿಮ್ದೇ ಆದ ಆಸೆ ಇರುತ್ತಲ್ವಾ? ಅದಕ್ಕೆ ನಿಮಗೆ ಸಹಾಯ ಆಗ್ಲಿ ಅಂತ ಪ್ರೀತಿಯಿಂದ ಈ ದುಡ್ಡನ್ನು ಕೊಡ್ತಾ ಇದ್ದೀನಿ. ಆದ್ರೆ ಮೇಡಮ್, ನೀವು ಏನು ಹೇಳ್ಬೇಡಿ, ನಮಗೆಲ್ಲ ಅರ್ಥ ಆಗತ್ತೆ. ಬೇರೆ ಪಕ್ಷದವರೆಲ್ಲ ನಿಮ್ಮನ್ನ ನೋಡಿ ಕಲ್ತ್ಕೋಬೇಕು. ಒಂದು ಓಟಿಗೆ ಬರೀ 2,000 ಅಂತಾರೆ. ಆದ್ರೆ ನಮ್ಮ ಸಂಘದಲ್ಲಿ 5 ಜನ ಇದ್ರು ನೀವು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಾ ಅಂದ್ರೆ ತಲೆಗೆ 20,000. ನಮ್ಮ ಮನೇಲಿರೋದು 3 ಓಟು. ಭಾಗ ಮಾಡಿದ್ರೆ ಹೆಚ್ಚು ಕಡಿಮೆ ಅಂದ್ರೂ ತಲೆಗೆ 6,000 ಚಿಲ್ಲರೆ ಬರುತ್ತೆ. ಮೇಡಮ್, ನೀವ್ ಏನು ಯೋಚನೆ ಮಾಡಬೇಡಿ, ನಮ್ಮ ಓಟ್ ನಿಮ್ಗೆ. ಅಷ್ಟೇ ಅಲ್ಲ, ನಮ್ಮೆಲ್ಲರ ಓಟು ನಿಮ್ಗೆ ಮೇಡಮ್. ಅಷ್ಟ್ ಮಾಡಿ ನಿಮ್ಗಳ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಅಂದಾಗೆ ಚಿಹ್ನೆ ಯಾವುದು ಅಂತ ಗೊತ್ತಲ್ಲ? ಏನು ಮೇಡಮ್? ನೋಡಿ, ಫ್ಯಾನ್ ಚಿಹ್ನೆ. ಫ್ಯಾನಾ? ಫ್ಯಾನ್ ಚಿಹ್ನೆನೇ ಯಾಕೆ? ಅದು ಕಷ್ಟ ಅನ್ನೋ ಶೆಕೆ ಇರುವಾಗ ತಣ್ಣಗೆ ಗಾಳಿ ತರ ಬರೋಣ ಅಂತ. ಎಂಥ ಮಾತು, ಎಂಥ ಮಾತು. ಚಪ್ಪಾಳೆ. ಅಂದಾಗೆ ನೀವೆಲ್ಲ ಸಂಘದವ್ರು ಬಂದು ಆಫೀಸಲ್ಲಿ ದುಡ್ಡು ಇಸ್ಕೊಂಡು ಹೋಗ್ಬಿಡಿ. ಸರಿ ಮೇಡಮ್. ಸರಿ, ನಾ ಬರ್ತೀನಿ. ಓ, ಮೈ ಚಿಲ್ಡ್ರನ್ ಆರ್ ರೀಡಿಂಗ್. ವೆರಿ ಗುಡ್, ವೆರಿ ಗುಡ್. ಆದ್ರೆ ಒಟ್ಟೊಟ್ಟಿಗೆ ಇಷ್ಟೊಂದು ಬುಕ್ಸ್ ರೀಡಿಂಗ್. ಇದೇನಿದು ಹೊಸ ನೋಟ್ ಬುಕ್ಸ್, ಪೆನ್ಸಿಲ್ ಬಾಕ್ಸ್ ಇರೋ ಹಾಗಿದೆ. ಎಲ್ಲಿಂದ ಬಂತು? ಅಪ್ಪ, ಇವತ್ ನಮ್ ಸ್ಕೂಲ್ಗೆ ತುಂಬಾ ಜನ ಬಂದಿದ್ರು. ಅವರು ಕ್ಲಾಸ್ ಮುಗಿದ್ಮೇಲೆ ಎಲ್ರಿಗೂ ಒಂದೊಂದು ಕಟ್ ಕಳ್ಸಿದ್ರು. ಅಪ್ಪ, ನಮ್ ಕಾಲೇಜ್ಗೂ ಕುರ್ಚಿ ಪಾಟಿ ಅವ್ರು ಬಂದಿದ್ರು. ಅವರು ನೆಕ್ಸ್ಟ್ ಇಯರ್ ಅಡ್ಮಿಷನ್ಗೆ 20% ಡಿಸ್ಕೌಂಟು, PUC ಸ್ಟೂಡೆಂಟ್ಸ್ಗೆ ಟ್ಯಾಬು, ಆಮೇಲೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಹೊಸ ಹೊಸ ಲ್ಯಾಪ್ಟಾಪ್ಸ್ ಎಲ್ಲ ಕೊಡ್ತೀವಿ. ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ ನಮ್ಗೆ ಓಟ್ ಹಾಕ್ಸಿ ಅಂತ ಹೇಳೋದ್ರು. ಅದಕ್ಕೆ ನೀನೇನು ಹೇಳಿದೆ? ನಾನೇನ್ ಹೇಳಿದಪ್ಪ?
ಊರಲ್ಲಿರೋ ದೊಡ್ಡ ದೊಡ್ಡ ಸ್ಕೂಲ್ಗಳು ಕಾಲೇಜ್ಗಳು ಎಲ್ಲ ಈ ರಾಜಕೀಯದವ್ರದೆ. ಮೊದಲು ಜನಗಳ ಹತ್ರ ಕಿತ್ಕೊಂಡಿರೋ ದುಡ್ಡುದು ಕೌಂಟ್ ಕೊಡಕ್ ಹೇಳು, ಆಮೇಲೆ ಕೊಡ್ಲಿ ಡಿಸ್ಕೌಂಟು. ಪಾಪ ಮಕ್ಕಳ ತಲೆಯಲ್ಲಿ ಇಂಥ ವಿಷಯನೆಲ್ಲ ತುಂಬ್ತಾರಲ್ಲ, ನಾಚಿಕೆ ಆಗ್ಬೇಕು ಅವ್ರಿಗೆ. ಅಪ್ಪ ಸ್ಕಂದ, ನಿನ್ಗೆ ಹೊಸ ನೋಟ್ಬುಕ್ಸ್ ಹೊಸ ಪೆನ್ಸಿಲ್ ಬಾಕ್ಸ್ ನಾನು ಕೊಡಿಸ್ತೀನಿ, ನಾಳೆ ಇದನ್ನೆಲ್ಲ ತಗೊಂಡೋಗಿ ಅವ್ರಿಗೆ ವಾಪಸ್ ಕೊಟ್ಬಿಡು. ಇಲ್ಲಪ್ಪ, ಈ ಪೆನ್ಸಿಲ್ ಸೆಟ್ಟು ತುಂಬಾ ಚೆನ್ನಾಗಿದೆ. ನೀನ್ ಕೊಡ್ಸೋ ಪೆನ್ಸಿಲ್ ಬರಿಬೇಕಾದ್ರೆ ಲೆಡ್ ಮುರಿದೋಗ್ಬಿಡುತ್ತೆ. ನಾನಂತೂ ಇದನ್ನ ವಾಪಸ್ ಕೊಡಲ್ಲ. ಏಯ್ ಕಂದ, ಪ್ರಣಿ, ಅಪ್ಪ ನೀವ್ ಟೆನ್ಷನ್ ತಗೋಬೇಡಿ, ನಾನು ಈ ತರ ಎಲ್ಲ ಏನು ಇಸ್ಕೊಳ್ಳಲ್ಲ. ನಾನೇ ಚೆನ್ನಾಗಿ ಓದಿ ಸ್ಕಾಲರ್ಶಿಪ್ ತಗೋತೀನಿ. ಗುಡ್ ಗರ್ಲ್. ಗಿರಿ, ರೀ ಏನಿದು ಇಷ್ಟೊಂದು ಬಾಕ್ಸ್ಗಳಿದೆ ಇಲ್ಲಿ? ಮತ್ತೆ ಫ್ರಿಡ್ಜು ಫ್ಯಾನು ಮಿಕ್ಸಿ ಅಂತ ಏನಾದ್ರು ಇಸ್ಕೊಂಡ್ಯೋ? ರೀ ಅದ್ ನಮ್ದಲ್ಲ ರೀ, ವಿಠಲ್ ಅವ್ರ ಮನೆದು. ವಿಠಲ್ಲು ಮನೆದು. ಅವರು 2 ದಿನದ ಮಟ್ಟಿಗೆ ಊರಲ್ಲಿರಲ್ವಂತೆ, ಅದಕ್ಕೆ ಈ ಬಾಕ್ಸ್ಗಳನ್ನೆಲ್ಲ ಜೋಪಾನಾಗಿ ನೋಡ್ಕೊಳ್ಳಿ ಅಂತ ಅವ್ರ ಕಡೆಯವ್ರು ಬಂದು ಕೊಟ್ಟು ಹೋದ್ರು. ಫ್ರೀ ಆಗಲ್ಲ ರೀ, ದಿನಕ್ಕೆ 15,000 ರೂಪಾಯಿ ಬಾಡಿಗೆ ಕೊಡ್ತಾರಂತೆ. ಈ ಮನೆ ಬಾಡಿಗೆನೆ 15,000 ರೂಪಾಯಿ, ಲಾಭ ಆಗುತ್ತೆ ಅಂತ ನಾನೇ ಇಟ್ಟು ಹೋಗಿ ಅಂತ ಹೇಳ್ದೆ. ನಿನ್ಗೇನು ಹೇಳಿ, 15,000 ರೂಪಾಯಿ ಕೊಡ್ತಾನೆ ಅಂದ್ರೆ ಅದ್ರಲ್ಲೇನೋ ಇಲ್ಲಿಗಲ್ ವಸ್ತುನೇ ಇರಬೇಕು. ಅದನ್ನ ಯಾರು ತಂದಿಟ್ಟಿದಾರೋ ಮೊದಲು ಬಂದು ತಗೊಂಡು ಹೋಗಿ ಅಂತ ಹೇಳು. ರೀ 30,000 ರೂಪಾಯಿ 2 ದಿನಕ್ಕೆ ಸುಮ್ಮನೆ ಬರುತ್ತಾ? ನೀವು ಇಡೀ ತಿಂಗಳು ದುಡಿದ್ರು ಅಷ್ಟು ಬರಲ್ಲ. ನೋಡ್ರಿ, ವಿಠಲ್ ಅವರು ಒಳ್ಳೆ ಮನುಷ್ಯ, ನೀವೇನು ಯೋಚನೆ ಮಾಡಬೇಡಿ. ಆ ಜವಾಬ್ದಾರಿ ನಾನು ತಗೊಂಡಿದ್ದೀನಿ, ನಾನು ನೋಡ್ಕೋತೀನಿ, ಸರಿನಾ? ಭಗವಂತ, ಬೇಡ ಬೇಡ ಅಂದ್ರು ಈ ಪಾಪದ ವಸ್ತುಗಳು ನಮ್ಮನೆಗೆ ಬಂದು ಸೇರ್ತಿದ್ಯಲ್ಲ, ಇದಕ್ಕೆ ನೀನೇ ಏನೋ ಒಂದು ಉತ್ತರ ಕೊಡಬೇಕು.